ಆನೇಕಲ್ ಪಟ್ಟಣದ ಎಎಸ್ಬಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಸ್ವರ್ಣ ಮಹೋತ್ಸವ ಭವನದಲ್ಲಿ ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ 2025-26ನೇ ಸಾಲಿನ 88ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಆಯೋಜಿಸಲಾಗಿತ್ತು. ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಮುನಿರಾಜುಗೌಡ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಹಿಂದಿನ ಮಹಾಸಭೆಯ ನಡವಳಿಕೆಗಳನ್ನು ಸಭೆಗೆ ಮಂಡಿಸಿ ಚರ್ಚಿಸಿ ಅನುಮೋದನೆ ಪಡೆಯಲಾಯಿತು. 2025-2026ನೇ ಸಾಲಿನ ಆಡಳಿತ ವರದಿ, ಲೆಕ್ಕ ಪರಿಶೋಧಕರ ಆಡಿಟ್ ವರದಿ ಹಾಗೂ ಹಣಕಾಸಿನ ತಕರಾರುಗಳ ಪರಿಶೀಲನೆ ಮತ್ತು ಅನುಮೋದನೆಯನ್ನ ನಡೆಸಲಾಯಿತು. 2026-2027ನೇ ಸಾಲಿಗೆ ಆಯವ್ಯಯವನ್ನ ಮಂಜೂರು ಮಾಡುವ ಕುರಿತು ಹಾಗೂ ಹಿಂದಿನ ಸಾಲಿನ ಬಜೆಟ್ಗಿಂತ ಹೆಚ್ಚು ಖರ್ಚಾಗಿರುವ ಬಾಬುಗಳನ್ನು ಅನುಮೋದಿಸುವ ಕುರಿತು ವಿಸ್ತೃತ ಚರ್ಚೆ ನಡೆದು ಒಪ್ಪಿಗೆ ಸೂಚಿಸಲಾಯಿತು. ಬ್ಯಾಂಕಿನ ಸದಸ್ಯರ ಮಕ್ಕಳು ಮಾರ್ಚ್ 2026ರ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 95%ಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿರುವ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಬ್ಯಾಂಕಿಗೆ ನಿರಂತರವಾಗಿ ಗಡುವು ದಿನಾಂಕದೊಳಗೆ ಸಾಲ ಮರುಪಾವತಿಸಿದ ಪ್ರಾಮಾಣಿಕ ರೈತ ಸಾಲಗಾರರಿಗೆ ವಿಶೇಷ ಸನ್ಮಾನ ನೆರವೇರಿಸಲಾಯಿತು. ಸಭೆಯಲ್ಲಿ ನಾನಾ ವಿಷಯಗಳ ಚರ್ಚೆಯೊಂದಿಗೆ ಅಧ್ಯಕ್ಷರ ಭಾಷಣ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯರು ಹಾಗೂ ಬ್ಯಾಂಕಿನ ನಿರ್ದೇಶಕರುಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಭಾರ್ಗವ್, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರಾದ ಜಿ ಸತೀಶ್ ಕುಮಾರ್ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಬಿಜೆ ಅಂಜನಪ್ಪ, ಆರ್ ಸೋಮಶೇಖರ್ ರೆಡ್ಡಿ, ಎಸ್ ಪ್ರಭಾಕರ್, ಎನ್ ಶ್ರೀನಿವಾಸ್ ರೆಡ್ಡಿ, ಲಕ್ಷ್ಮೀನಾರಾಯಣ, ರಮೇಶ್ ರೆಡ್ಡಿ, ಎಂ ರಘು, ಪಿ ಅಶೋಕ್ ವೈ, ಹರೀಶ್ ವೈ, ಮಂಜುಳಾ ಚೌಡಪ್ಪ, ಜಯಮ್ಮ, ಮಂಜುನಾಥ್ ಇ, ಸುರೇಶ್ ಜಿಜಿ ಸಭೆಯಲ್ಲಿ ಉಪಸ್ಥಿತರಿದ್ದರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸಹಕಾರಿ ಬಂಧುಗಳು ಮತ್ತು ಸದಸ್ಯರು ಭಾಗವಹಿಸಿದ್ದರು. 2025-26ನೇ ಸಾಲಿನ ಈ ಸರ್ವ ಸದಸ್ಯರ ಮಹಾಸಭೆಗೆ ಎಲ್ಲ ಸದಸ್ಯರು ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿದ್ದಾರೆ. ಅದರ ಜೊತೆಗೆ ಈ ವರ್ಷದ ಆಯವ್ಯಯಗಳು ಮತ್ತು ಮುಂದಿನ ವರ್ಷದ ಒಂದು ಆಯವ್ಯಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದು ಈ ಒಂದು ನಮ್ಮ ಬ್ಯಾಂಕ್ನ ಎಲ್ಲ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಹಾಗೂ ಎಲ್ಲ ನಮ್ಮ ಸರ್ವ ಸದಸ್ಯರು ಆಗಮಿಸಿ ಈ ಒಂದು ನಮ್ಮ ಪಿಎಲ್ಡಿ ಬ್ಯಾಂಕ್ ಭಾಳ ಈ ಒಂದು ವಾರ್ಷಿಕ ಮಹಾಸಭೆ ಭಾಳ ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲೂ ಸಹ ನಾನು ಸದಸ್ಯರಲ್ಲೂ ಮತ್ತು ಸಾರ್ವಜನಿಕರಲ್ಲಿ ಹೆಚ್ಚಿನ ಇಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಅವರು ಸದಸ್ಯತ್ವವನ್ನು ಪಡೆದು ಬ್ಯಾಂಕಿನಿಂದ ದೊರೆಯುವಂಥ ಮತ್ತು ರೈತರಿಗೆ ದೊರೆಯುವ ಅನುಕೂಲಗಳನ್ನು ಪಡಿಬೇಕು. ಅದರ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಚಿನ್ನದ ಸಾಲ ಇರ್ಬೋದು ಮತ್ತು ಅಡಮಾನ ಒಂದು ಸಾಲವನ್ನು 1 ಲಕ್ಷದಿಂದ 10,000ವರೆಗೂ ಈಗಾಗಲೇ ನಾವು ಅಡಮಾನ ಸಾಲವನ್ನು ನೀಡ್ತಾ ಇದ್ದೀವಿ 1% ಬಡ್ಡಿಯಲ್ಲಿ. ಅದೇ ರೀತಿ ರೈತರಿಗೆ ದೊರೆಯುವ ಈ ಒಂದು ನಬಾರ್ಡ್ನಿಂದ ದೊರೆಯುವ ಸಾಲಗಳನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕುರಿ ಮತ್ತು ತೋಟಗಾರಿಕೆ ಇರ್ಬೋದು ಮತ್ತು ಕೋಳಿ ಸಾಕಾಣಿಕೆ ಅನೇಕ ಯೋಜನೆಗಳಿಗೆ ಸಾಲ ದೊರೆಯುತ್ತಿದ್ದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬ್ಯಾಂಕ್ನಲ್ಲಿ ಈ ಸರ್ಕಾರದಿಂದ ದೊರೆಯುವ ಮತ್ತು ಬ್ಯಾಂಕ್ನಲ್ಲಿ ದೊರೆಯುವ ಅನೇಕ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡು ಬ್ಯಾಂಕಿನನ್ನು ಇನ್ನಷ್ಟು ಉತ್ತಮವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ಮತ್ತು ಬ್ಯಾಂಕು 3 ಜಿಲ್ಲೆಗಳಲ್ಲಿ ಪ್ರಥಮ ಸ್ಥಾನ ಬರಬೇಕು ನಮ್ಮ ಆಸೆ ಇದೆ. ಈಗಾಗಲೇ 2ನೇ ಸ್ಥಾನದಲ್ಲಿದ್ದು ಮುಂದಿನ ದಿನಗಳಲ್ಲಿ ಬ್ಯಾಂಕು ಮೊದಲ ಸ್ಥಾನದಲ್ಲಿ ಬರಬೇಕಂತಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರು ಮತ್ತು ರೈತರಲ್ಲಿ ಮನವಿ ಮಾಡುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ನಮ್ಮ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಹಾಗೂ ನಮ್ಮ ಬ್ಯಾಂಕ್ನ ಎಲ್ಲ ಸಿಬ್ಬಂದಿಗೂ ಹಾಗೂ ಸರ್ವ ಸದಸ್ಯರಿಗೂ ನಾನು ವೈಯಕ್ತಿಕವಾಗಿ ಬ್ಯಾಂಕಿನ ಅಧ್ಯಕ್ಷನಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸಹ ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ನಮ್ಗೆ ವರ್ಷಕ್ಕೆ 2 ಕೋಟಿ ಅನುದಾನ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ 2-3 ವರ್ಷಗಳಿಂದ ನಮ್ಗೆ ಯಾವುದೇ ರೀತಿಯ ಅನುದಾನಗಳು ಹೆಚ್ಚಾಗಿ ಬರ್ತಾ ಇಲ್ಲ. ಅದರ ಜೊತೆಗೆ ಒಂದು 8 ಜನ ರೈತರು ಈಗಾಗಲೇ ಸುಸ್ತಿದಾರರಾಗಿ ಸುಮಾರು 85-90 ಲಕ್ಷದ ಹಣ ನಮಗೆ ಮರುಪಾವತಿ ಆಗಬೇಕು. ಅದರಿಂದ ಸ್ವಲ್ಪ ನಮಗೆ ಹಿನ್ನಡೆ ಆಗ್ತಾಯಿದೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಿಂದ ಸಹ ಅನುದಾನ ಹೆಚ್ಚಾಗಿ ಕೊಡಬೇಕು. ಯಾಕಂತಂದರೆ ಈ ಭಾಗದಲ್ಲಿ ಅನೇಕ ಕೃಷಿ ರೈತರಿದ್ದು ಮತ್ತು ತೋಟಗಾರಿಕೆ ಇದ್ದು ಕೇವಲ 2 ಕೋಟಿಯಿಂದ ನಾವು ರೈತರಿಗೆ ಸಾಲ ಕೊಡಲು ಸಾಧ್ಯವಾಗ್ತಾ ಇಲ್ಲ. ಅದರ ಜೊತೆಗೆ ನಾವು ಅಡಮಾನ 1 ಲಕ್ಷದಿಂದ 10 ಲಕ್ಷದವರೆಗೂ ಈಗಾಗಲೇ ಸಾಲ ನೀಡ್ತಾ ಇದ್ದೀವಿ. ನಾವು ಮಾರ್ಟಿಗೇಜ್ ಲೋನ್ಸು ನಾವು ವೈಯಕ್ತಿಕವಾಗಿ ನಾವು ನೀಡ್ತಾ ಇದು ನಮ್ಮ ಬ್ಯಾಂಕ್ನಿಂದ. ಆದರೂ ಸಹ ಸಾಕಾಗ್ತಾ ಇಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಹೆಚ್ಚಿನ ಹಣ ನಮಗೆ ಬೇಕಾಗ್ತಾ ಇದೆ. ಮುಂದಿನ ದಿನಗಳ ಪ್ರಯತ್ನ ಮಾಡಿ
ಇನ್ನು ಅನುಕೂಲಗಳನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಬ್ಯಾಂಕಿನ ವತಿಯಿಂದ ನಮ್ಮ ಅಧ್ಯಕ್ಷರಾದ ಮುನ್ರಾಜ್ ಅವರ ಒಂದು ನೇತೃತ್ವದಲ್ಲಿ ಇಡೀ ನಮ್ಮ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದರೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದಂಗೆ ಸರ್ವಮಾನ್ಯ ಸದಸ್ಯರು ಭಾಗವಹಿಸೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೆ ಇವತ್ತಿನ ಒಂದು ಏನು ಕಾನೂನಿನ ಒಂದು ಅರಿವಾಗಿದೆ ಜನಗಳಿಗೆ, ಯಾಕಂದರೆ ಪ್ರತಿಯೊಬ್ಬರು ಈ ಸಭೆಗೆ ಹಾಜರಾಗಲೇಬೇಕು, ಪ್ರತಿಯೊಬ್ಬರು ಸರ್ವಮಾನ್ಯ ಸಭೆಗೆ ಹಾಜರಾದರೆ ಮಾತ್ರ ಒಂದು ವೋಟ್ ಪವರ್ ಬರುತ್ತೆ ಅಂತ ಮನವರಿಕೆ ಇವತ್ತು ಕೋಆಪರೇಟಿವ್ ಸೊಸೈಟಿಗಳಿಂದ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳಲ್ಲೂ ಇವತ್ತು ಮನವರಿಕೆ ಆಗಿರುವ ಒಂದು ಉದ್ದೇಶದಿಂದ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸದಸ್ಯರು ಈ ಸಭೆಗೆ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಮೊದಲು ನಮ್ಮ ರೈತ ಬಾಂಧವರಿಗೆ ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ರೀತಿ ಪ್ರತಿಯೊಂದು ಸಲನೂ ಸಭೆಗಳಿಗೆ ಬಂದು ಅವರದೇ ಆದ ಒಂದು ಅಹವಾಲುಗಳನ್ನು ಇಲ್ಲಿ ಮಂಡಿಸಿದಾಗ ಮಾತ್ರ ನಮ್ಮ ಬ್ಯಾಂಕಿನ ಇನ್ನಷ್ಟು ಏಳಿಗೆಗೆ ಒಂದು ಅವಕಾಶ ಸಾಧ್ಯ ಆಗುತ್ತೆ. ಈಗ ನಮ್ಮ ಏನು ಲೋಪದೋಷಗಳಿದೆ ಆ ಲೋಪದೋಷಗಳು ನಮಗೂ ಸಹ ಅರಿವಾಗುತ್ತೆ. ಅರಿವಾದಾಗ ನಾವು ಅದರ ಒಂದು ತಿದ್ದುಪಡಿಗಳನ್ನು ಈ ಸಭೆಯ ಮುಖಾಂತರ ಮಾಡಿ ಈ ಬ್ಯಾಂಕಿನ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ತುಂಬ ಅವಕಾಶ ಆಗುತ್ತೆ. ಇವತ್ತು ನಮ್ಮ ಏನು ಆನೇಕಲ್ PLD ಬ್ಯಾಂಕು ಸತತವಾಗಿ ಸುಮಾರು ನಮ್ಮ ಆಡಳಿತ ಮಂಡಳಿ ನಮ್ಮ ಟೀಮ್ ಏನಿದೆ ಆವತ್ತಿಂದನೂ ನಾವು 2ನೇ ಸ್ಥಾನ ಬಿಟ್ಟುಕೊಟ್ಟಿಲ್ಲ. ಜಿಲ್ಲೆಯಲ್ಲಿ ಸುಮಾರು 11 ಬ್ಯಾಂಕ್ಗಳು ಏನಿದೆ 11 ಬ್ಯಾಂಕ್ಗಳಲ್ಲಿ ನಾವು ಇದುವರೆಗೂ 2ನೇ ಸ್ಥಾನವನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಮುಂದೆ 1ನೇ ಸ್ಥಾನ ಪಡೆಯೋದಕ್ಕೆ ಸ್ವಲ್ಪ ಅಂತರದಲ್ಲಿ ಮಾತ್ರ ಇದ್ದೀವಿ. ಅದನ್ನು ಸಹ ನಾವು ಒಂದಲ್ಲ ಒಂದು ದಿನ ಪಡಿತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಲ್ಲ, ವೋಟ್ ಪವರು ನಾವು ಯಾವತ್ತೂ ಕಿತ್ತಾಕೋದಿಲ್ಲ. ಯಾರು ಇಲ್ಲಿ 2 ಟ್ರಾನ್ಸಾಕ್ಷನ್ ಕನಿಷ್ಠ ಡೆಪಾಸಿಟ್ ಆಗಲಿ ಅಥವಾ ಸಾಲ ಪಡೆದು 2 ಟ್ರಾನ್ಸಾಕ್ಷನ್ ಮಾಡಿರಬೇಕು ಮತ್ತು 2 ಸಭೆಗಳಿಗೆ ಕಂಪಲ್ಸರಿ ಅಟೆಂಡ್ ಆಗಿರಬೇಕು. ಸರ್ವಮಾನ್ಯ ಸಭೆ 5 ಸಭೆಗಳಲ್ಲಿ ಕನಿಷ್ಠ ಪಕ್ಷ 2 ಸಭೆಗಳಿಗೆ ಯಾರು ಸದಸ್ಯ ಅಟೆಂಡ್ ಆಗಿರ್ತಾರೆ ಅವರಿಗೆ ಕಂಪಲ್ಸರಿ ವೋಟ್ ಪವರ್ ಇರುತ್ತೆ. ಯಾರು ಡೆಪಾಸಿಟ್ ಇಟ್ಟು 2 ಸಲ ಅಟ್ಲೀಸ್ಟ್ ಬಡ್ಡಿ ತಗೊಂಡಿರಬೇಕು. ಅಂಥವರಿಗೆ ಇಲ್ಲಿ ವೋಟ್ ಪವರ್ ಕಿತ್ತಾಗೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಸುಳ್ಳು ಮಾಹಿತಿಗಳು ಆ ಸಂದರ್ಭದಲ್ಲಿ ಯಾರು ನಮಗೆ ವೋಟ್ ಪವರ್ ಇಲ್ಲ ಅಂತ ಆ ಟೈಮಲ್ಲಿ ಬರ್ತಾರೆ, ಅವರ ಒಂದು ಸುಳ್ಳು ವದಂತಿಗಳು ಆ ಸಂದರ್ಭದಲ್ಲಿ ನಮ್ಮ ವೋಟ್ ಪವರ್ ಕಿತ್ತಾಕಿದ್ದಾರೆ, ಅವ್ರಿಗೆ ಬೇಕಾದವ್ರು ವೋಟ್ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಮೂಡಿಸಿದ್ದಾರೆ. ದಯವಿಟ್ಟು ಇನ್ನೂ 3 ಸಭೆಗಳಿದೆ, ಈ ಸಭೆ ಬಿಟ್ಟು ಇನ್ನೂ 2 ಸಭೆಗಳಿದೆ. ಪ್ರತಿ ವರ್ಷ ದಯವಿಟ್ಟು ಸಭೆಗಳಿಗೆ ಹಾಜರಾಗಿ ಪ್ಲಸ್ ಟ್ರಾನ್ಸಾಕ್ಷನ್ ಮಾಡಿ. ಯಾರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಯಾರು ಸಭೆಗಳು ಮಾಡಿದ್ದಾರೆ, ಯಾರೂ ವೋಟ್ ಪವರ್ ಕಿತ್ತಾಕೋಕ್ಕೆ ಸಾಧ್ಯ ಇಲ್ಲ. ಏನು ಡೆಪಾಸಿಟು ಇತ್ತು ಅದು ಪ್ರತಿ ವರ್ಷ ಬಂದು ಬಡ್ಡಿ ತಗೊತಾ ಇರಲಿಲ್ಲ. ಹಾಗಾಗಿ ಕನಿಷ್ಠ 10,000 ರೂಪಾಯಿ ಇಟ್ಟಾಗ ಪ್ರತಿಯೊಬ್ಬರು ನಮ್ಮ ಬ್ಯಾಂಕಿನ ಒಂದು ವ್ಯವಹಾರ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಜನ ಬ್ಯಾಂಕಿನ ಹತ್ರ ಬರ್ತಾರೆ ಅನ್ನೋ ಉದ್ದೇಶದಿಂದ ನಾವು 10,000 ರೂಪಾಯಿ ಮಾಡೋಣ ಅಂತ ಇವತ್ತು ಸರ್ವಮಾನ್ಯ ಸಭೆಯಲ್ಲಿ ಅದನ್ನು ಮಂಡಿಸಿದ್ವಿ. ಆದರೆ ಸದಸ್ಯರ ಒಂದು ಕೋರಿಕೆ ಮೇರೆಗೆ ಕನಿಷ್ಠ 5,000 ಮೇಲ್ಪಟ್ಟು 5,000ದಿಂದ ಮೇಲ್ಪಟ್ಟು ಎಷ್ಟು ಬೇಕಾದರೂ ಡೆಪಾಸಿಟ್ ಇಟ್ಟು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ದಯವಿಟ್ಟು ಡೆಪಾಸಿಟನ್ನು ನೀಡಿ. ಡೆಪಾಸಿಟ್ ಇಟ್ಟ ಹಣವನ್ನು ನಾವು ಮಾರ್ಟ್ಗೇಜ್ ಮುಖಾಂತರ, ಅಂದರೆ ಇವತ್ತು ಸೈಟ್ ಇರ್ಬೋದು, ಕಮರ್ಷಿಯಲ್ ಜಾಗಗಳಿರ್ಬೋದು, ಮನೆ ಬಿಲ್ಡಿಂಗ್ಗಳಿರ್ಬೋದು, ಯಾವುದೇ ಒಂದು ಮಾರ್ಟ್ಗೇಜ್ ಮಾಡುವ ಮುಖಾಂತರ ನಾವು ಕನಿಷ್ಠ 1 ಲಕ್ಷದಿಂದ 10 ಲಕ್ಷದವರೆಗೂ ಇವತ್ತು ಮಾರ್ಟ್ಗೇಜ್ ಲೋನ್ ಕೊಡ್ತಾಯಿದ್ದೀವಿ. ಆ ಮಾರ್ಟ್ಗೇಜ್ ಲೋನ್ ಯಾವ ದುಡ್ಡು ಅಂದರೆ ಸದಸ್ಯರ ದುಡ್ಡೇ. ಸದಸ್ಯರು ಏನು ಡೆಪಾಸಿಟ್ ಇಡ್ತಾರೆ ಆ ಡೆಪಾಸಿಟ್ ಹಣದಿಂದನೇ ನಾವು ಮಾರ್ಟ್ಗೇಜ್ ಲೋನು ಸುಮಾರು 12% ಬಡ್ಡಿ ದರದಲ್ಲಿ, ನಾವು ವರ್ಷಕ್ಕೆ 12% ಬಡ್ಡಿ ದರದಲ್ಲಿ ಇವತ್ತು ಮಾರ್ಟ್ಗೇಜ್ ಲೋನ್ ಕೊಡ್ತಾಯಿದ್ದೀವಿ. ಆ ಮಾರ್ಟ್ಗೇಜ್ ಲೋನ್ ಮುಖಾಂತರ ಬ್ಯಾಂಕ್ ಏಳಿಗೆಗೆ ಒಂದು ಅವಕಾಶ ಆಗುತ್ತೆ. ಯಾಕಂದರೆ ನಾವು ನಬಾರ್ಡು ಏನು ನಮ್ಮಲ್ಲಿ ನಬಾರ್ಡು ಸ್ಕೀಮ್ ಇದೆ, ನಬಾರ್ಡು ಮೊದಲ ರೀತಿಯಲ್ಲಿ ನಮಗೆ ಸಮಯಕ್ಕೆ ಸರಿಯಾಗಿ ಸಾಲ ಬರೋದಿಲ್ಲ. ಅಲ್ಲಿ ಏನು ನಮಗೆ ದುಡ್ಡು ಕೊಡ್ತಾರೆ ಆ ದುಡ್ಡನ್ನೇ ನಾವು 3% ಬಡ್ಡಿ ದರದಲ್ಲಿ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಇವತ್ತು ನಮಗೆ ಬ್ಯಾಂಕ್ಗಳಿಗೆ ಹಣ ಬರದೆ ನಬಾರ್ಡಿಂದ ಬರದೆ ಕಾರಣ ನಾವು ಇವತ್ತು ಮಾರ್ಟ್ಗೇಜ್ ಲೋನು ಮತ್ತು ಗೋಲ್ಡ್ ಲೋನ್ ಮೇಲೆ ಬ್ಯಾಂಕ್ಗಳೆಲ್ಲ ತುಂಬ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ಸದಸ್ಯರು ತಮ್ಮಲ್ಲಿ ಬೇರೆ ಬ್ಯಾಂಕ್ಗಳಲ್ಲಿ 8%, 5%, 6% ಇಡಬಹುದು. ನಮ್ಮಲ್ಲಿ 8% ಬಡ್ಡಿ ಕೊಡ್ತಾಯಿದ್ದೀವಿ. ಮಾರ್ಟ್ಗೇಜ್ ಯಾರು ಇರ್ತಾರೆ ಅವ್ರಿಗೆ ದಯವಿಟ್ಟು ಅವರು ಬಂದು ನಮ್ಮ ಬ್ಯಾಂಕಲ್ಲಿ ಮಾರ್ಟ್ಗೇಜ್ ಇಟ್ಟು ಡೆಪಾಸಿಟ್ ಲೋನನ್ನು ಇಲ್ಲಿ ಪಡಿಬೋದು. ಅಲ್ಲ, ಸದಸ್ಯರ ಮಕ್ಕಳಿಗೆ ನಾನು ನನ್ನ ವತಿಯಿಂದ ಹಾಗೂ ನಮ್ಮ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಸುಮಾರು 18 ವರ್ಷಗಳಿಂದ ನಮ್ಮ ತಂದೆಯವರ ಒಂದು ನಿಧನ ಆದ ನಂತರ, ಯಾಕಂದರೆ ಈ ಬ್ಯಾಂಕು ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಸುಬ್ಬಣ್ಣರು ಇರ್ಬೋದು, ನಮ್ಮ ತಂದೆ ರಾಮಯ್ಯನವರು ಇರ್ಬೋದು, ಅವರಿಬ್ಬರ ಒಂದು ಸೇವೆ ತುಂಬ ಅಂದರೆ ಅದನ್ನು ನಾವು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ.
ಅಷ್ಟು ಅವರ ಒಂದು ಸೇವೆಯಿಂದ ಇವತ್ತು ನಾವು 3 ಅಂತಸ್ತು ಬಿಲ್ಡಿಂಗ್ ಕಟ್ಟಿ ಇವತ್ತು ಒಂದು ಬಾಡಿಗೆ ಬರುವ ಒಂದು ಹಂತಕ್ಕೆ ಬರಬೇಕಂದ್ರೆ ಬೂನಾದಿ ಅವರದು. ಅದಕ್ಕೆ ಅವರ ಒಂದು ಇವತ್ತು ನಿಧನ ಆದ ನಂತರ 2010ರಿಂದ ನಾನು ಅವರ ಒಂದು ಜಾಗದಲ್ಲಿ ನಿರ್ದೇಶನಕಾಗಿ ಸುಮಾರು 15-16 ವರ್ಷ ಆಯಿತು. 16 ವರ್ಷಗಳಿಂದಲೂ ಸಹ ನಾನು ಸತತವಾಗಿ ನನಗೆ ನಮ್ಮ ಸದಸ್ಯರ ಒಂದು ಮಕ್ಕಳ ಒಂದು ಪ್ರೇರೇಪಣೆ ಅದು ಸನ್ಮಾನ ಅಂದರೆ ನಾನು ಅವರಿಗೆ ಪ್ರೇರೇಪಣೆ ಕೊಡುವ ಮುಖಾಂತರ ನಮ್ಮ ತಂದೆಯವರ ಒಂದು ಜ್ಞಾಪಕಾರ್ಥಕವಾಗಿ ನಾನು ಪ್ರತಿ ವರ್ಷವೂ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಒಂದು ಕಿರು ಕಾಣಿಕೆಯನ್ನು ನಾನು ಕೊಟ್ಟು ಅವರಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀನಿ. 25 ಮತ್ತು 26ನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ನನ್ನ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು PLD ಬ್ಯಾಂಕು ಪ್ರಾಥಮಿಕ ಪ್ರೈಮರಿ ಬ್ಯಾಂಕ್ ಇವತ್ತು ಸ್ಥಾಪನೆ ಆಗಿ 1938ರಲ್ಲಿ ಇವತ್ತಿಗೆ 88 ವರ್ಷ ಆಯಿತು. ಅಂದರೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಈ ಒಂದು ಸಂಘ ಪ್ರಾರಂಭ ಆಗಿತ್ತು. ಇಡೀ 4 ಹೋಬಳಿಗಳಿಂದ ಇವತ್ತು 6695 ಸದಸ್ಯರನ್ನು ಹೊಂದಿರುವಂಥ ಬ್ಯಾಂಕು ಇವತ್ತು ಪ್ರತಿ ವರ್ಷ ಏನು ನಬಾರ್ಡಿಂದ ನಮಗೆ SLD ಬ್ಯಾಂಕ್ ಮುಖಾಂತರ ಬರುವಂಥ ಹಣವನ್ನು ಇಲ್ಲಿ ಎಲ್ಲ ಸದಸ್ಯರಿಗೂ ಸಾಲವನ್ನು ಕೊಟ್ಟು ಮರುಪಾವತಿ ಮಾಡ್ತಾ ಇವತ್ತು ಬ್ಯಾಂಕು ಲಾಭದಾಯಕದಲ್ಲಿ ಹೋಗ್ತಾಯಿದೆ. ಕಾರಣಾಂತರಗಳಿಂದ ಇವತ್ತು ಏನು ಬಡ್ಡಿ ದುಡ್ಡು ಬರಬೇಕಾಯಿತು ಮತ್ತು ಕೆಲವು ಸದಸ್ಯರು ಒಂದು 8 ಜನ ಸದಸ್ಯರು ಇವತ್ತು ಸುಸ್ತಿಯಾಗಿದ್ದಾರೆ. ಅವ್ರದ್ದೊಂದು 90 ಲಕ್ಷ ಬರಬೇಕಾಗಿತ್ತು. ಅದರಿಂದ ಇವತ್ತು ಈ ಬ್ಯಾಂಕಿನ ಈ ಅಭಿವೃದ್ಧಿಗೆ ನಾನು ಮೊದಲನೇದಾಗಿ ಮನವಿ ಮಾಡೋದೇನೆಂದರೆ ಇವತ್ತು ಬ್ಯಾಂಕು 3 ಅಂತಸ್ತು ಬ್ಯಾಂಕು ಇವತ್ತು ನಾವೇ ಸಹ ಬಾಡಿಗೆ ಕೊಟ್ಟಿದ್ದೀವಿ. ಇವತ್ತು ಎಲ್ಲ ಕಡೆ VSSNಗಳಿರ್ಬೋದು BDCC ಬ್ಯಾಂಕಿಂದ ಎಲ್ಲ ಸಾಲ ಸೌಲಭ್ಯ ಸಿಗ್ತಾಯಿದ್ರೂ PLD ಬ್ಯಾಂಕು ಇಡೀ ತಾಲೂಕು ಲೆವೆಲಲ್ಲಿ ಒಂದೇ ಇರೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 177 PLD ಬ್ಯಾಂಕು, 177 ತಾಲೂಕಿಗೊಂದು PLD ಬ್ಯಾಂಕ್ ಇರುತ್ತೆ. ಇದರಲ್ಲಿ ಯಾವುದೇ ಇದುವರೆಗೂ ನನಗೆ ಮಾಹಿತಿ ಪ್ರಕಾರ 20 ವರ್ಷದಿಂದ ನಾನು ಸತತವಾಗಿ ನಿರ್ದೇಶಕರಾಗಿ ಸೇವೆ ಮಾಡಿದ್ದೀನಿ. ಮೊದಲು ಕೆಳ ಹಂತದಲ್ಲಿ ಬಾಡಿಗೆ ರೂಪದಲ್ಲಿತ್ತು, ನಂತರ ಆಮೇಲೆ ಸ್ವಂತ ಬಿಲ್ಡಿಂಗ್ ಆಯಿತು, ಆಮೇಲೆ 1ನೇ ಮಹಡಿ 2ನೇ ಮಹಡಿ ಇವತ್ತು ಕಟ್ಟು ಬಾಡಿಗೆ ಕೊಡ್ತಾಯಿದ್ದೀನಿ. ಸದಸ್ಯರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ಪ್ರತಿಯೊಬ್ಬ ಸದಸ್ಯರ ಅಮೌಂಟ್ ಏನು ಡಿಫ್ರೆನ್ಸ್ ಇತ್ತು 100-200 ರೂಪಾಯಿ ಕಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಇವತ್ತು ಸರ್ಕಾರ ಆದೇಶದ ಪ್ರಕಾರ 1000 ರೂಪಾಯಿ ಶೇರ್ ಇರಬೇಕು. ದಯವಿಟ್ಟು ಎಲ್ಲರೂ ಬಂದು ಶೇರನ್ನು ಮರುಪಾವತಿ ಮಾಡಬೇಕು. ಸಾಲ ತೆಗೆದುಕೊಂಡಿರೋಂಥ ಸದಸ್ಯರು ಸಮಯಕ್ಕೆ ಸರಿಯಾಗಿ ಕಂತು ಪ್ರಕಾರ ಕಟ್ಟಿದರೆ ಇನ್ನೊಬ್ಬ ರೈತರಿಗೆ ಸಹಾಯ ಮಾಡೋಕ್ಕಾಗುತ್ತೆ. ಕೆಲವು ತೆಗೆದುಕೊಂಡು ವಾಪಸ್ ಕಟ್ಟಿಲ್ಲ ಅಂದರೆ ಬೇರೆ ಸದಸ್ಯರಿಗೆ ಸಾಲ ಕೊಡೋಕ್ಕಾಗೋದಿಲ್ಲ. ಅದರಿಂದ ಮೇಯ್ನ್ ಮನವಿ ಮಾಡ್ತೀನಿ, ಎಲ್ಲ ಸದಸ್ಯರು ಸಕಾಲಕ್ಕೆ ಅಸಲು ಮತ್ತು ಬಡ್ಡಿಯನ್ನು ಮರುಪಾವತಿ ಮಾಡಬೇಕು. ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೊಬೇಕು. ಇವತ್ತು ನಾವು SBI ಅಕೌಂಟ್ ಇರ್ಬೋದು, ಠೇವಣಿ ಚಿನ್ನದ ಸಾಲ ಪ್ರಾರಂಭ ಮಾಡಿದ್ದೀರಿ. ನಂತರ ಅದ್ರ ಜೊತೆಗೆ ಕುರಿ ಸಾಲ ಇರ್ಬೋದು, ಮೇಕೆ ಸಾಲ ಇರ್ಬೋದು, ಹಂದಿ ಸಾಲ, ಹಸು ಸಾಲ ಇರ್ಬೋದು, ಡೆವಲಪ್ಮೆಂಟ್ ಸಾಲ ಇರ್ಬೋದು, ಎಲ್ಲ ರೀತಿಯ ವಿಧವಾದ ಸಾಲಗಳನ್ನು ಕೊಡ್ತಾಯಿದ್ದೀರಿ. ದಯವಿಟ್ಟು ಎಲ್ಲ ರೈತರು ಉಪಯೋಗಿಸ್ಕೊಬೇಕು, ಮರುಪಾವತಿ ಮಾಡಬೇಕು. ವಾರ್ಷಿಕ ಮಹಾಸಭೆಗೆ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ, ಆಡಳಿತ ಮಂಡಳಿ ಸದಸ್ಯರಿಗೂ, ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇವತ್ತು ಮುನರಾಜಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ಮಾಜಿ ಸೋಮಶೇಖರ್ ಅಧ್ಯಕ್ಷರು ಅವರ ತಂದೆ ಹೆಸರಲ್ಲಿ ಪ್ರತಿ ವರ್ಷ 95% ಬರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸ್ವಂತ ದುಡ್ಡಿಂದ ಕೊಡ್ತಾಯಿದ್ದಾರೆ. ಇವತ್ತು ನಾವು ಯಾವುದೇ ಬ್ಯಾಂಕಿನಲ್ಲಿ ಪ್ರತಿ ವರ್ಷ ಜನರಲ್ ಬಾಡಿಗೆ ಖರ್ಚಾಗ್ತಾಯಿಲ್ಲ. ಇವತ್ತು ಪ್ರತಿಭಾ ಪುರಸ್ಕಾರ ಇರ್ಬೋದು, ಇವತ್ತು 120 ಜನ ರೈತರಿಗೆ ಮರುಪಾವತಿ ಮಾಡಿದಂಥ ರೈತರಿಗೆ ಪ್ರಾಮಾಣಿಕವಾಗಿ ಹಣ ಪಾವತಿ ಮಾಡಿದವರಿಗೆ ಸನ್ಮಾನ ಇರುತ್ತೆ ಪ್ರತಿ ವರ್ಷ. ಈ ಸನ್ಮಾನ ಕಾರ್ಯಕ್ರಮದಲ್ಲೂ ನಿರ್ದೇಶಕರೇ ಬರೆಸ್ತಾರೆ. ನಂತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನೂ ಸಹ ನಿರ್ದೇಶಕರೇ. ಯಾವುದೇ ಕಾರಣಕ್ಕೂ ನಾವು ಪ್ರತಿ ವರ್ಷ ಸಂಘದ ಹಣ ನಾವು ಡ್ರಾ ಮಾಡೋದಿಲ್ಲ. ನಿರ್ದೇಶಕರು ಏನಿರುತ್ತೆ ಆ ನಿರ್ದೇಶಕರ ಖರ್ಚಿನಿಂದಲೇ ಜನರಲ್ ಬಾಡಿ ನಡೆಸ್ತಾ ಇರೋದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಸ್ಕೊಂಡು ಲಾಭದಾಯಕವಾಗಿ ಬ್ಯಾಂಕು ಮುಂದುವರಿಲಿ, ಹೆಚ್ಚು ಸೌಲಭ್ಯಗಳನ್ನು ರೈತರು ಕೊಡಲಿ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಪ್ರಾಥಮಿಕ ಕೃಷಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಸಹಕಾರ ಸಂಘದಿಂದ 88ನೇ ಸರ್ವಸಭೆಯನ್ನು ರೈತರಿಗೋಸ್ಕರ ಇವತ್ತು ಆನೇಕಲ್ಲು ನಮ್ಮ ಸಮುದಾಯ ಭವನದಲ್ಲಿ ಕರೆದಿದ್ದಾರೆ. ಮುನರಾಜು ಗೌಡರು ಅಧ್ಯಕ್ಷತೆಯಲ್ಲಿ, ಉಪಾಧ್ಯಕ್ಷ ಸತೀಶ್ ಅವರು ಮತ್ತು ಎಲ್ಲ ನಿರ್ದೇಶಕರು ಅನೇಕರು, ನಮ್ಮ ಆಂಜನಪ್ಪನವರು, ಸೋಮಶೇಖರ್ ರೆಡ್ಡಿಯವರು, ಶ್ರೀನಿವಾಸ ರೆಡ್ಡಿಯವರು, ಪ್ರಭಾಕರ್ರು, ಮಂಜುನಾಥ್ ಅನೇಕರಿದ್ದಾರೆ. ಈ BDCC ಬ್ಯಾಂಕು ಡಿಸ್ಟಿಕ್ ನಿರ್ದೇಶಕರಂತ ಭಾರ್ಗವ್ ಅವರು ಸಹ ಇದಕ್ಕೆ ಬಂದಿದ್ದಾರೆ. ಇಲ್ಲಿ ಯಾವುದೇ ರೈತರಲ್ಲಿ ಪಕ್ಷಭೇದ ಇಲ್ಲ. ಇದೊಂದು ಸಹಕಾರ ಸಂಘ, ಎಲ್ಲರೂ ಸಹಕಾರ ಕೊಟ್ಟಾಗ ಈ ಬ್ಯಾಂಕ್ ಚೆನ್ನಾಗಿ ನಡೀತದೆ. ಹಾಗಾಗಿ ಅವರ ಆಡಳಿತ ಮಂಡಳಿ ಸುಮಾರು ಒಂದು 15 ವರ್ಷಗಳಿಂದ ಈ ಬ್ಯಾಂಕು ಆನೇಕಲ್ಲಲ್ಲಿ ಈ 15 ವರ್ಷದಿಂದ ತೆಗೆದುಕೊಂಡ್ರೆ ಐತೆ ಅನ್ನೋದು ಗೊತ್ತಿರಲಿಲ್ಲ. 15 ವರ್ಷದಿಂದ ಈಚೆಗೆ ಈ ಬ್ಯಾಂಕು ಏನು ನಮ್ಮ ಕೃಷಿ ಪ್ರಾಥಮಿಕ
ಸಂಘ ಏನಿದೆ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆನೇಕಲ್ಲಲ್ಲಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ರೈತರಿಗೋಸ್ಕರ ಸಾಲ ಕೊಡ್ತಾ ಇದ್ದಾರೆ. ಹಸು ಸಾಲ ಇರ್ಬೋದು, ಕುರಿ ಸಾಲ ಇರ್ಬೋದು, ಆಮೇಲೆ ಕೋಳಿ ಸಾಗಾಣಿಕೆ ಇರ್ಬೋದು, ಪೋಲ್ಟ್ರಿ ಫಾರಮ್ಗಳಿರ್ಬೋದು, ಇವೆಲ್ಲನೂ, ಆಮೇಲೆ ಬೆಳೆ ಸಾಲಕ್ಕೆ ಮತ್ತು ಇದು ಒಡವೆ ಸಾಲಕ್ಕೆ, ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆ ಆಡಳಿತ ಮಂಡಳಿಗೆ ನಾನು ಮೊದಲನೇದಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ.